ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಮನೆ ಮಗಳು ಪೂರ್ಣಿಮಾ ವೆಂಕಟೇಶ್. ತುಂಬ ಜನ ನನಗೆ ಇನ್ಬಾಕ್ಸಲ್ಲೆಲ್ಲ ಮೆಸೇಜ್ ಮಾಡ್ತಾ ಇದ್ದಾರೆ, ಅಕ್ಕ ನಾವು ಯೂಟ್ಯೂಬ್ನ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿದ್ದೀವಿ, ನಿಮ್ಮ ಎಲ್ಲ ರೀತಿ ಮಾಹಿತಿ ವಿಡಿಯೋಗಳು ಬರ್ತಾ ಇದೆ, ಎಲ್ಲ ಥರ ನಾವು ಕೇಳ್ತಾ ಇದ್ವಿ ಇನ್ಸ್ಟಾಗ್ರಾಮಲ್ಲಿ, ನೀವೆಲ್ಲ ಮಾಹಿತಿ ವಿಡಿಯೋನು ಯೂಟ್ಯೂಬಲ್ಲಿ ಹಾಕಿದ್ದೀರಾ, ಥ್ಯಾಂಕ್ ಯು ಸೋ ಮಚ್ ಮೇಡಮ್ ಅಂತ ಹೇಳ್ತಾ ಇದ್ದಾರೆ. ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಏನೇ ಒಂದು ರಾಯರ ಬಗ್ಗೆ ಆಗಿರ್ಬೋದು, ಏನೇ ಒಂದು ರೆಸಿಪಿದು ಅಡುಗೆದು ಏನೇ ಒಂದು ಮಾಹಿತಿ ಕೊಟ್ಟರು ಅದು ನಿಮಗೆ ಬಂದು ತಲುಪುತ್ತೆ. ಹಾಗಾಗಿ ನಾವು ಸಬ್ಸ್ಕ್ರೈಬ್ ಮಾಡ್ಕೊಂಡು ಫಾಲೋ ಮಾಡಿ ಅಂತ ಹೇಳೋದು. ಡಿಸೆಂಬರ್ ತಿಂಗಳ ಮೊದಲನೇ ಏಕಾದಶಿ, ಮಾರ್ಗಶಿರ ಮಾಸದ ಶುಕ್ಲ ಪಕ್ಷದ ಏಕಾದಶಿ, 30ನೇ ತಾರೀಕು ಭಾನುವಾರ ದಶಮಿ, 1ನೇ ತಾರೀಕು ಸೋಮವಾರ ಮೋಕ್ಷದ ಏಕಾದಶಿ ಅಂತ ಬಂದಿದೆ. ತುಂಬ ಒಳ್ಳೆಯ ಏಕಾದಶಿ, ಯಾರು ಅದು ಮಿಸ್ ಮಾಡಬೇಡಿ, ಮಾಡಿ ನಮ್ಮ ರಾಯರಿಗೆ. 2ನೇ ತಾರೀಕು ಮಂಗಳವಾರ ದ್ವಾದಶಿ ಬಂದಿದೆ. ನಿಮ್ಮ ಶಕ್ತಿ ಅನುಸಾರ ನಮ್ಮ ರಾಯರಿಗೆ ಉಪವಾಸ ಮಾಡಿ ವ್ರತ ಮಾಡಿ ರಾಯರ ಅನುಗ್ರಹ ಪಡ್ಕೊಳ್ಳಿ. ತುಂಬ ಜನ ನಾನು ಕೆಲಸಕ್ಕೆ ಹೋಗ್ತಾ ಇದ್ದೀನಿ, ನನ್ನ ಕೆಲವು ಉಪವಾಸ ಇರೋದಕ್ಕಾಗೋದಿಲ್ಲ ಅಂತ ಅನ್ನೋರು ಹಾಲು ಹಣ್ಣು ತಿನ್ಕೊಂಡು ನಮ್ಮ ರಾಯರಿಗೆ ಉಪವಾಸ ವ್ರತ ಮಾಡ್ಬೋದು. ಇನ್ನೂ ಕೆಲವರು ನಮಗೆ ಹಾಲು ಹಣ್ಣು ತಿನ್ಕೊಂಡು ಇರೋದಕ್ಕಾಗೋದಿಲ್ಲ, ಸುಸ್ತಾಗುತ್ತೆ, ನಾವು ಮಾತ್ರೆ ತೊಗೋತೀವಿ, ಆರೋಗ್ಯ ಸಮಸ್ಯೆ ಇದೆ ಅಂತ ಅನ್ನೋರು ಅವತ್ತಿನ ದಿವಸ ನಮ್ಮ ರಾಯರಿಗೆ ಈರುಳ್ಳಿ ಬೆಳ್ಳುಳ್ಳಿ ಹಾಕ್ತೇ ಇರ್ತಕ್ಕಂಥದ್ದು ಮತ್ತು ಅನ್ನ ತಿಂದಿರ ನೀವು ನಮ್ಮ ರಾಯರಿಗೆ ಸೇವೆ ಮಾಡ್ಬೋದು. ಅದು ಒಂಥರ ನಮ್ಮ ರಾಯರಿಗೆ ಸೇವೆ ಅಂತಲೇ ಆಗುತ್ತೆ. ಮತ್ತು ನಮ್ಮ ರಾಯರಿಗೆ ಅವತ್ತಿನ ದಿವಸ ಹೂವಿನ ಅಲಂಕಾರ ಆಗಲಿ, ಹಾಲು ಹಣ್ಣು ನೈವೇದ್ಯ ಇಟ್ಟು ಪೂಜೆ ಮಾಡೋ ಹಾಗಿಲ್ಲ. ಏನಿದ್ರು ರಾಯರ ಫೋಟೋ ಒರೆಸಿ ಗಂಧ ಇಟ್ಕೊಂಡು ತುಳಸಿ ಹಾಕಿ ಒಂದು ಗ್ಲಾಸಲ್ಲಿ ನೀರಿಟ್ಟು ನಮ್ಮ ರಾಯರಿಗೆ ಪೂಜೆ ಮಾಡಬೇಕು. ಆಮೇಲೆ ಮಂಗಳವಾರ ಬೆಳಗ್ಗೆ ಉಪವಾಸ ಬಿಡ್ತಕ್ಕಂತಹ ಸಮಯ 6:45 7 ಗಂಟೆ. ಎಲ್ಲರೂ ರಾಯರಿಗೆ ಉಪವಾಸ ಮಾಡಿ ವ್ರತ ಮಾಡಿ ರಾಯರ ಅನುಗ್ರಹ ಪಡ್ಕೊಳ್ಳಿ. ಎಲ್ರಿಗೂ ಒಳ್ಳೆಯದಾಗಲಿ. ಶ್ರೀ ಕೃಷ್ಣಾಯ ನಮಃ. ಓಂ ಗುರುಭ್ಯೋ ನಮಃ. ನನ್ನ ಕಷ್ಟದಲ್ಲಿ ಒಬ್ರು ಯಾವತ್ತೂ ಇದ್ದೇ ಇರ್ತಾರೆ. ನನಗೆ ಇಡೀ ವಿಶ್ವ ನನ್ನ ಬಿಟ್ಟೋದ್ರೆ ಅವ್ರು ಮಾತ್ರ ನನ್ನ ಜೊತೆ ಇರ್ತಾರೆ. ಅದು ನಾನು ನಂಬಿರೋ ರಾಘವೇಂದ್ರ ಸ್ವಾಮಿಗಳು. ಗುರು ನೀನು, ಗುರಿ ನೀನು, ಫಲ ನೀನು, ಪುಣ್ಯ ನೀನು, ರಾಯರೇ ಎಂದು ಹೇಳಿರೋ, ಕಾಯುವ ಮಂತ್ರ ಕಾಣಿರೋ, ಕೋರಿದ ವರವ ನೀಡುವ ಕಲಿಯುಗ ದೈವ ನಂಬಿರೋ, ಮಂತ್ರಾಲಯವೇ ಪುಣ್ಯಾಲಯವು ಜಗಕ್ಕೆ. ನನ್ನ ಕಷ್ಟದಲ್ಲಿ ಒಬ್ರು ಯಾವತ್ತೂ ಇದ್ದೇ ಇರ್ತಾರೆ. ನನಗೆ ಇಡೀ ವಿಶ್ವ ನನ್ನ ಬಿಟ್ಟೋದ್ರೆ ಅವ್ರು ಮಾತ್ರ ನನ್ನ ಜೊತೆ ಇರ್ತಾರೆ. ಅದು ನಾನು ನಂಬಿರೋ ರಾಘವೇಂದ್ರ ಸ್ವಾಮಿಗಳು. ಗುರು ನೀನು, ಗುರಿ ನೀನು, ಫಲ ನೀನು, ಪುಣ್ಯ ನೀನು, ರಾಯರೇ ಎಂದು ಹೇಳಿರೋ, ಕಾಯುವ ಮಂತ್ರ ಕಾಣಿರೋ, ಕೋರಿದ ವರವ ನೀಡುವ ಕಲಿಯುಗ ದೈವ ನಂಬಿರೋ, ಮಂತ್ರಾಲಯವೇ ಪುಣ್ಯಾಲಯವು ಜಗಕ್ಕೆ.